ಭರವಸೆಯೇ ಬಾಳಿನ ಬೆಳಕು. ಕುರುಕ್ಷೇತ್ರ ಮುಗಿದ ನಂತರ ಧರ್ಮರಾಯ ಇನ್ನೇನು ಸಮಸ್ಯೆ ಇಲ್ಲ ಎಂದುಕೊಂಡು ದರ್ಬಾರಿನಲ್ಲಿ ವಿರಾಜಮಾನನಾಗಿರುವಾಗ ರೈತರಿಬ್ಬರು ಬರುತ್ತಾರೆ. ಅವರಿಬ್ಬರ ನಡುವೆ ಒಂದು ತಗಾದೆ ಇದೆ. ಒಬ್ಬ ರೈತ ತನ್ನ ಜಮೀನನ್ನು ಇನ್ನೊಬ್ಬನಿಗೆ ಮಾರಿದ್ದಾನೆ. ತಾನು ಖರೀದಿಸಿದ ಹೊಲದಲ್ಲಿ ಉಳುಮೆ ಮಾಡುವಾಗ ಅವನಿಗೆ ಕೊಪ್ಪರಿಗೆಯಷ್ಟು ನಿಧಿ ದೊರೆತಿದೆ. ಅವನು ಜಮೀನು ಕೊಟ್ಟ ರೈತನ ಬಳಿ ಸೀದಾ ಬಂದು ನಿಧಿಯನ್ನು ತಂದೊಪ್ಪಿಸಿದ. ತಾನು ಜಮೀನು ಮಾತ್ರ ಖರೀದಿಸುವುದಾಗಿ, ಅದರಲ್ಲಿ ದೊರೆತ ನಿಧಿ ನನಗೆ ಸೇರತಕ್ಕದ್ದಲ್ಲವೆಂದು ಹೇಳಿ ಹೊರಟ. ತಕ್ಷಣವೇ ಜಮೀನು ಮಾರಿದ ರೈತ ಆತನನ್ನು ನಿಲ್ಲಿಸಿ ನಿಧಿಯನ್ನು ನಿರಾಕರಿಸುತ್ತಾನೆ. ನಾನು ಜಮೀನು ಮಾರಿರುವುದಾಗಿಯೂ ಅದರಲ್ಲಿ ದೊರೆಯುವ ಯಾವುದು ನನ್ನದಲ್ಲವೆಂದು ಹೇಳುತ್ತಾನೆ. ನಾನೊಲ್ಲೆ ಎಂದು ಶುರುವಾದ ಇವರಿಬ್ಬರ ನಡುವಿನ ವಾದ ಧರ್ಮರಾಯನ ದರ್ಬಾರಿಗೆ ಬಂದು ನ್ಯಾಯ ತೀರ್ಮಾನಕ್ಕಾಗಿ ಕಾದಿದೆ. ಅನಾಯಾಸವಾಗಿ ದೊರೆತ ಸಂಪತ್ತು ನಮಗೆ ಬೇಡ ಎಂದು ನಿರಾಕರಿಸುವ ಪ್ರಜೆಗಳು ತನ್ನ ರಾಜ್ಯಭಾರದ ದೇಶದಲ್ಲಿರುವುದು ಧರ್ಮರಾಯನಿಗೆ ಒಳಗೊಳಗೆ ಹೆಮ್ಮೆ. ಹಾಗಂತ ಹಿಗ್ಗಿ ಸುಮ್ಮನಿರುವಂತಿಲ್ಲ. ಇಬ್ಬರಿಗೂ ಸಮ್ಮತವಾದ ನ್ಯಾಯ ಒದಗಿಸಬೇಕು. ಧರ್ಮರಾಯ ನೀಡುವ ನ್ಯಾಯದಲ್ಲಿ ಲೋಪವಿರಬಾರದು. ಅದು ಎಂದೆಂದೂ ಮಾದರಿಯಾಗಿರಬೇಕು. ರಾಜ ಯೋಚಿಸುತ್ತಾನೆ. ತಾನು ಇಂದು ನೀಡಬೇಕಾದ ನ್ಯಾಯ ನಾಳೆಯೂ ಯೋಗ್ಯವಾಗಿರಬೇಕು. ತಗಾದೆಯಲ್ಲಿ ಇರುವ ಇಬ್ಬರಲ್ಲಿ ಒಬ್ಬರದಾದರೂ ತಪ್ಪಿರಬೇಕು. ಆಗ ನ್ಯಾಯದಾನ ಸುಲಭ. ಇಲ್ಲಿ ಹಾಗಿಲ್ಲ. ಮೇಲೆ ಕೆಳಗೆ ತೂಗಿ ಧರ್ಮರಾಯ ಆ ಇಬ್ಬರು ರೈತರಿಗೆ ನಾಳೆ ಬರುವಂತೆ ಸೂಚಿಸುತ್ತಾನೆ. ಪಕ್ಕದಲ್ಲಿ ಕುಳಿತಿದ್ದ ಭೀಮ ಕಿಸಕ್ಕನೆ ನಗುತ್ತಾನೆ. ಧರ್ಮರಾಯ ನಕ್ಕಿದ್ದು ಯಾಕೆಂದು ಕೇಳುತ್ತಾನೆ. ಭೀಮನ ಉತ್ತರ, ಆ ರೈತರಿಗೆ ನಾಳೆ ಬರಲು ಹೇಳಿದೆಯಲ್ಲ, ನಾಳೆ ನಾವೆಲ್ಲ ಬದುಕಿರುವ ಭರವಸೆಯಾದರೂ ಏನು? ಭೀಮನ ಪ್ರಶ್ನೆ ನಿರಾಕರಿಸಲಾಗದ ಸತ್ಯವನ್ನು ಹೇಳುತ್ತದೆ. ನಿಜ. ಆದರೆ ಭೂಮಿಯಲ್ಲಿ ಹುಟ್ಟಿರುವ ಎಲ್ಲರೂ ನಾಳೆಗಳ ಭರವಸೆಯಲ್ಲಿಯೇ ಬದುಕಿನ ಅನನ್ಯ ಚೈತನ್ಯವನ್ನು ಕಂಡುಕೊಳ್ಳುವುದು ಸಹಜ. ನಾಳೆ ಅಂದರೆ ಅದು ಕೇವಲ ಬೆಳಗು ಬೈಗುಳಗಳ ದಿನ ಮಾತ್ರವಲ್ಲ. ಅಲ್ಲಿ ನಾವು ರೂಪಿಸಿಕೊಂಡ ಯೋಜನೆಗಳಿವೆ, ಕನಸುಗಳಿವೆ, ಲೆಕ್ಕಾಚಾರಗಳಿವೆ. ಇವುಗಳನ್ನು ಸಾಧಿಸಲು ಅಗತ್ಯವಾದ ಭರವಸೆ ಇದೆ. ಭರವಸೆಯೇ ಇಲ್ಲದೆ ಹೋದರೆ ಬದುಕಿಗೆ ಏನರ್ಥ? ಪ್ರಕೃತಿಯ ಚಟುವಟಿಕೆಗಳು ನಮ್ಮಲ್ಲಿ ಬದುಕುವ ಚೈತನ್ಯವನ್ನು ಹಿಮ್ಮಡಿಗೊಳಿಸುತ್ತವೆ. ಸದಾ ಬೆಳಗುವ ಸೂರ್ಯ ಭೂಮಿಗೆ ಸಮೃದ್ಧಿಯನ್ನು, ಸೌಂದರ್ಯವನ್ನು ಸುರಿಯುತ್ತಾನೆ. ರೈತರು ಮುಗಿಲತ್ತ ನೋಡಿ ಮಳೆ ಬರುತ್ತದೆಂದು ಬಿತ್ತುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ರಾತ್ರಿ ಮಲಗುತ್ತಲೇ ಬೆಳಗಾಗುತ್ತದೆ ಬೇಗ, ಎದ್ದೇಳಬೇಕು, ಎದ್ದ ತಕ್ಷಣ ಏನೇನು ಮಾಡಬೇಕೆಂದು ಯೋಜಿಸುತ್ತಾರೆ. ಇದೆಲ್ಲವೂ ಗಟ್ಟಿಯಾದ ಭರವಸೆಯಿಂದಲೇ ನಡೆಯುತ್ತದೆ. ನಿಜವಾದ ಅರ್ಥದಲ್ಲಿ ಭರವಸೆಯೇ ಬಾಳಿನ ಬೆಳಕು. ಧರ್ಮರಾಯ ಅಂಥ ಭರವಸೆಯಿಂದಲೇ ನ್ಯಾಯದಾನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಾಳೆ ಬರಲು ಸೂಚಿಸಿದ. ಇದಕ್ಕೆ ಇನ್ನೂ ಒಂದು ಆಯಾಮವಿದೆ. ನ್ಯಾಯ ಕೊಡಬೇಕಾದವರು ಒಂದಲ್ಲ 10 ಬಾರಿ ಯೋಚಿಸಿ ಸರಿ ತಪ್ಪುಗಳ ತುಲನೆ ಮಾಡಬೇಕಾಗುತ್ತದೆ. ನ್ಯಾಯ ಪಡೆಯಬೇಕಾದವರ ಹಿನ್ನೆಲೆ ಮತ್ತು ಯೋಗ್ಯತೆಯನ್ನು ಪರಿಶೀಲಿಸಬೇಕಾಗುತ್ತದೆ. ಇನ್ಯಾರೋ ಕೊಡುವ ನ್ಯಾಯ ತೀರ್ಮಾನವನ್ನು ಸಮಾಜ ಅಥವಾ ಕಾಲ ಅಷ್ಟು ಸೂಕ್ಷ್ಮವಾಗಿ ಗಮನಿಸುವುದಿಲ್ಲ. ಆದರೆ ಆಳುವವರು, ಅದರಲ್ಲೂ ನೈತಿಕವಾಗಿ ಎತ್ತರದ ಸ್ಥಾನದಲ್ಲಿರುವ ಧರ್ಮರಾಯನಂತವರು ಕೊಡುವ ತೀರ್ಮಾನ ಕಾಲಾತೀತವಾಗಿರಬೇಕೆಂದು ನಿರೀಕ್ಷಿಸಲಾಗುತ್ತದೆ. ಯಾಕೆಂದರೆ ಧರ್ಮರಾಯ ಪ್ರತಿನಿಧಿಸುವ ಪರಂಪರೆ ಉನ್ನತವಾದುದು. ಈ ಎಲ್ಲದರ ಭಾರವನ್ನು ಧರ್ಮರಾಯ ನ್ಯಾಯ ಹೊರಬೇಕಾಗುತ್ತದೆ. ಮತ್ತು ನಾಳೆ ಬನ್ನಿ ಎಂದು ಹೇಳುವ ಮಾತು ಭವಿಷ್ಯದಲ್ಲಿ ನ್ಯಾಯದಾನ ಮಾಡುವವರ ಹೊಣೆಗಾರಿಕೆಯನ್ನು, ನ್ಯಾಯದ ಗುಣ ಗೌರವವನ್ನು ಸೂಚಿಸುತ್ತದೆ. ನಾಳೆ ಎಂಬ ಭರವಸೆಯನ್ನು ಯಾರೂ ಹಗುರವಾಗಿ ಪರಿಗಣಿಸಬಾರದು.
ಎಂಬ ಆಶಯವು ಅದರಲ್ಲಿದೆ. ಮಾಗಿದ ಬದುಕು ಕೊನೆ ಬಿಟ್ಟ ಬಾಳೆಯಂತೆ. ಕೊನೆಗಡಿದರೆ ಮುಂದೇನು ಎಂದು ಯೋಚಿಸದೆ ತನ್ನ ಬುಡದಲ್ಲಿ ಬೆಳೆದ ಹಿಂಡು ಹಿಳ್ಳುಗಳಲ್ಲಿ ಪ್ರಾಣ ಹೂರಿ ಹಿಗ್ಗುವ ಗುಣ ಭರವಸೆಯಿಂದಲೇ ಬರುತ್ತದೆ. ಧನ್ಯವಾದಗಳು.